ಪಕ್ಷವನ್ನು ಸ್ಥಾಪಿಸಿದರು ಮತ್ತು ಎರಡನೇ ಮಹಾಯುದ್ಧ ಆಗಲೇ ಬರದಿಂದ ಸಾಗುತ್ತಿತ್ತು. 1939ರಿಂದ 1945ರವರೆಗೆ ಸಾಗುತ್ತಿತ್ತು. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕ್ರಾಂತಿಕಾರಿಯಾಗಿದ್ದರು. ಅದರಿಂದ ಬ್ರಿಟಿಷರು ಇವರನ್ನು ಸೋಲಿಸುವುದು ಆಗುವುದಿಲ್ಲ ಎಂದು ಸುಭಾಷ್ ಚಂದ್ರ ಬೋಸ್ ಅವರನ್ನು ಗೃಹ ಬಂಧನದಲ್ಲಿ ಬಂಧಿಸಿದರು. ಸುಭಾಷ್ ಚಂದ್ರ ಬೋಸ್ ಅವರು ಪೇಶಾವರು ಮತ್ತು ಅಫ್ಘಾನಿಸ್ತಾನದ ಕಾಬೂಲ್ ಮತ್ತು ಮಾಸ್ಕೋಗೆ ಬಂದು ವಿಮಾನದಿಂದ ಜರ್ಮನಿಯ ಬರ್ಲಿನ್ಗೆ ತಲುಪಿ ಜರ್ಮನಿಯ ಸರ್ವಾಧಿಕಾರಿಯೊಂದಿಗೆ ಹಿಟ್ಲರ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ಹೇಳು ಹಿಟ್ಲರ್ನೊಂದಿಗೆ ಒಪ್ಪಂದ ಮಾಡಿಕೊಂಡು 1939 ಎರಡನೇ ಮಹಾಯುದ್ಧ ಸಾಗುತ್ತಿದ್ದಾಗ ಬ್ರಿಟನ್ ಮತ್ತು ಜಪಾನ್ ಆಗಲೇ ಎರಡನೇ ಮಹಾಯುದ್ಧ ಸಾಗುತ್ತಿತ್ತು. ಸುಭಾಷ್ ಚಂದ್ರ ಬೋಸ್ ಅವರು ಬಂದರು. ಅದರೊಳಗೆ ಪ್ರವೇಶಿಸಿ ನಡೆಯುವಾಗ ಬ್ರಿಟಿಷರು ಬಂದು ಅವರನ್ನು ಸೋಲಿಸುವುದು ಆಗುವುದಿಲ್ಲ ಎಂದು ಜರ್ಮನಿ ಮತ್ತು ಜರ್ಮನಿಯನ್ನು ಪ್ರವೇಶಿಸಿ ಅಂದರೆ ಈಗಾಗಲೇ ಬ್ರಿಟನ್ ಮತ್ತು ಜಪಾನ್ ನಡುವೆ ಮಹಾಯುದ್ಧ ಆರಂಭವಾಗಿತ್ತು, ಹೌದಾ? ತದನಂತರದಲ್ಲಿ ಜರ್ಮನಿ ಕೂಡ ಇದರಲ್ಲಿ ಏನಾಗ್ತದೆ ಅಂದ್ರೆ ಬ್ರಿಟನ್ನಿನ ವಿರುದ್ಧ ಈ ಮಹಾಯುದ್ಧದಲ್ಲಿ ಧುಮುಕ್ತದ. ಕಂಟಿನ್ಯೂ. ಬ್ರಿಟನ್ ಮತ್ತು ಜಪಾನ್ ಆಗಲೇ ಆರಂಭವಾಗಿತ್ತು ಎರಡನೇ ಮಹಾಯುದ್ಧ. ಮಹಾಯುದ್ಧದಲ್ಲಿ ಜರ್ಮನಿ ಪ್ರವೇಶಿಸಿ ಮಹಾಯುದ್ಧ ನಡೆಯುತ್ತಿತ್ತು. ಅವರು 1943ರಲ್ಲಿ ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನು ಸ್ಥಾಪಿಸಿದರು. ಅದರ ನಾಯಕತ್ವವನ್ನು ವಹಿಸಿಕೊಂಡಿದ್ದರು. ಚಲೋ ದಿಲ್ಲಿ ಎಂದು ಕೂಗುತ್ತಿದ್ದರು. ಚಲೋ ದಿಲ್ಲಿ ಎಂದು ಬರ್ಲಿನ್ನಿಂದ ಮಣಿಪುರದ ಬರ್ಮಾದ ಕಡೆಗೆ ಹೋಗಿ ಚಲೋ ದಿಲ್ಲಿ ಅನ್ನುವಂಥ ಘೋಷಣೆಯನ್ನು ಕೂಗುತ್ತಾರ. ಮುಂದೆ ಎಂಬ ಘೋಷಣೆ ಕೂಗುತ್ತಾ ಮಣಿಪುರದ ಬರ್ಲಿನ್ವರೆಗೆ ಹೋಗಿ 150 ಮೈಲಿಗಳನ್ನಷ್ಟು ಮುನ್ನುಗ್ಗಿ ಭಾರತದ ತ್ರಿವರ್ಣ ಧ್ವಜವನ್ನು ನೆಲದ ಮೇಲೆ ಆರಿಸಿದರು. 1900 ಮತ್ತು ಜಪಾನ್ ಮತ್ತು ಬ್ರಿಟನ್ನಲ್ಲಿ ಯುದ್ಧಗಳು ನಡೆಯುವಾಗ ಸುಭಾಷ್ ಚಂದ್ರ ಬೋಸ್ ಅವರು ಟೋಕಿಯೋಗೆ ತೆರಳುವಾಗ ವಿಮಾನ ದುರಂತದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಮೃತಪಟ್ಟರು. ಸುಭಾಷ್ ಚಂದ್ರ ಬೋಸ್ ಅವರು, ನೀವು ನನಗೆ ರಕ್ತವನ್ನು ಕೊಟ್ಟರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಎಂದು ಘೋಷಣೆಯನ್ನು ಕೂಗಿ ಸುಭಾಷ್ ಚಂದ್ರ ಬೋಸ್ ಅವರು ಇಂದಿನಲ್ಲಿ ಮಾಡಿದ ಯುದ್ಧಗಳಲ್ಲಿ ಅವರನ್ನು ಈಗಲೂ ಮೆಚ್ಚಬೇಕು ಎಂದು. ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಚಳವಳಿಯಲ್ಲಿ ಅಥವಾ ಸ್ವತಂತ್ರಕಾರಿ ಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ರೀತಿಯನ್ನು, ಅವರ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಾವು ಇಂದಿಗೂ ಸಹ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಆ ರೀತಿಯಾದಂಥ ಹೋರಾಟಗಳನ್ನು ದೇಶಕ್ಕಾಗಿ ಮಾಡಿ ಕೊನೆಗೆ ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದರು. ಆದರೆ ಇವರು ಅಳಿದು ಹೋದರೂ ಕೂಡ ಇತಿಹಾಸದ ಪುಟಗಳಲ್ಲಿ ಇವರ ಒಂದು ಹೆಸರು ಇಂದಿಗೂ ಕೂಡ ನಮ್ಮೆಲ್ಲರ ಮನದಲ್ಲಿ ಕೂಡ ಅಜರಾಮರವಾಗಿದೆ. ಹಾಗಾಗಿ ನಾವೆಲ್ಲರೂ ಈ ಸುಭಾಷ್ ಚಂದ್ರ ಬೋಸ್ ಅವರನ್ನು ಎಂದಿಗೂ ಕೂಡ ನಾವು ಅವರನ್ನು ಮರೆಯದಂತೆ ಅವರ ಹೆಸರನ್ನು ನಾವು ಸ್ಮರಿಸ್ಕೊಳ್ಬೇಕು. ಸರಿನಾ? ಓಕೆ, ಥ್ಯಾಂಕ್ ಯು ಪುಟ. ಓಕೆ.